ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಿದ್ದಂತೆ ಈಗ ಮತ್ತೊಂದು ರೀತಿಯಂತ ಕಚ್ಚಾಟಗಳು ಶುರುವಾಗಿದೆ. ಅಂದ್ರೆ ಅವ್ರು ಹೇಳಿಕೆ ನೋಡ್ತಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಇದ್ದಿದ್ದೇನೆ ಸ್ವಲ್ಪ ಸಮಯ ಅಂದರೆ ಮತದಾನ ಆಗುವವರೆಗೂ ಈಗೇನು ಇದನ್ನೆಲ್ಲ ನೋಡ್ತಾ ಇದ್ರೆ ಮತದಾರರಿಗೆ ಅರ್ಥ ಆಗಬೇಕು. ಅಂದರೆ ಇವ್ರು ಯಾವ ರೀತಿ ತೇಪೆ ಹಚ್ಚೋ ಕಾರ್ಯ ಮಾಡ್ತಾರೆ ಅನ್ನುವಂಥದ್ದು. ಹೌದು, ಮತದಾನ ನಡೆದ ಮರುಗಳಿಗೆಯಲ್ಲೇ ಕೂತು ನಿಂತು ಬಿಟ್ಟಿದ್ದಾರೆ ಇವರು. ಹೌದು, ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಂದರೆ ಒಂದು ಲೆಕ್ಕಕ್ಕೆ ಇವ್ರನ್ನ ಹಿಡಿದಿಟ್ಟಿದ್ದು ಅಂತ ಹೇಳ್ಬೋದು. ಹೌದು, ಇವ್ರನ್ನ ಹಿಡಿದಿಟ್ಟಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆ ಕಟ್ಟುನಿಟ್ಟಿನ ಕ್ರಮ ಅನ್ನೋ ನಿಟ್ಟಲ್ಲಿ ಮಾತಾಡ್ತಾರೆ. ಮಾಧ್ಯಮದಲ್ಲಿ ಏನೂ ಸಿಗೋದಿಲ್ಲ ನಿಮಗೆ ನ್ಯಾಯ ಅನ್ನೋಂಥದ್ದು. ಹೌದು ಸ್ವಾಮಿ, ನಿಮ್ಮವ್ರನ್ನೇ ಹೇಳಿ ನೀವು ಹೌದು ಕಡ್ದು ಕಟ್ಟೆ ಹಾಕಿರೋದು ಏನಿದೆ ಅಂತ ಕೇಳ್ರಿ ಅವರಿಗೆ. ಅದಾದ ನಂತರ ಪರಮೇಶ್ವರ್ ಅವರು ಹೇಳ್ತಾರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ. 2-3 ಬಾರಿ ಶಾಸಕರಾದವರಿಗೆ ಅವರ ಅನುಭವದ ಅಡಿಯಲ್ಲಿ ಯಾವುದೇ ಸಚಿವ ಸ್ಥಾನ ಕೊಟ್ಟರು ನಿಭಾಯಿಸುವ ಶಕ್ತಿ ಇರುತ್ತೆ ಅನ್ನುವಂಥದ್ದನ್ನು. ಆ ಶಕ್ತಿಯನ್ನು ಅರಿಯುವಲ್ಲಿ ಹಾಗಾದರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆಯಾ ಅಂತ ಇವರ ಲೆಕ್ಕಕ್ಕೆ ಹೋದರೆ, ಈ ಶಾಸಕರನ್ನ ಹಿಡಿದಿಡುವಲ್ಲಿ ಈ ಕರ್ನಾಟಕದ ರಾಜ್ಯ ಮುಖಂಡರು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಒಂದು ಕಡೆ ಅವರು 38 ಜನ ಏನು ಹೊಸ ಮೊದಲ ಬಾರಿಗೆ ಶಾಸಕರಾದವರು ಇದ್ದಾರೆ, ಅವರು ಒಂದು ಕಡೆ ಟೇಬಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಹೌದು, ಯಾರನ್ನು ಬೇಕಾದರೂ ಮಾಡಿ ನಮ್ಮಲ್ಲೊಂದು 5-6 ಜನರನ್ನ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡ್ಕೊಂಬಿಡಿ. ಈಗಿರೋ ಸಚಿವರಲ್ಲಿ ಅರ್ಧ ಸಚಿವರು ನಮ್ಮ ಫೋನ್ಗೆ ಸಿಗ್ತಾ ಇಲ್ಲ, ಯಾವುದೋ ಅಂಬಾರಿ ಮೇಲಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ, ಯಾವುದೇ ಕೆಲಸ ಕಾರ್ಯಕ್ಕೂ ನಮಗೆ ಕೈಗೆ ಸಿಗ್ತಾ ಇಲ್ಲ. ಪಕ್ಷದ ಶಾಸಕರಿಗೆ ಹಿಂಗಾದ್ರೆ ಹೆಂಗೆ ಗತಿ ಅನ್ನುವಂಥ ನಿಟ್ಟಲ್ಲಿ ರವಿ ಗಣಿಗ ಅಂತವ್ರು ಮಾತಾಡ್ತಾ ಕೂತ್ಕೋತಾರೆ. ಅದರ ಅಡಿಯಲ್ಲೇನೆ ಇವರು ಹಿರಿಯ ಶಾಸಕರೇನಿದ್ದಾರೆ 2-3-4 ಬಾರಿ ಆದವರು, ಇವರು ಒಂದು ದಂಡು ಕಟ್ಕೊಂಡು 20-25 ಜನ ದೆಹಲಿ ಪ್ರಯಾಣ ಮಾಡಿಕೊಂಡು ಅಲ್ಲಿ ಊಟ ತಿಂಡಿ ಮಾಡ್ಕೊಂಡು ಕೂತಿದ್ದಾರೆ. 3-4 ದಿನ ಆದರೂ ಪರವಾಗಿಲ್ಲ, ನಾವು ಭೇಟಿಯಾಗಿ ಈಚೆ ಬರೋದು, ಒಂದು ನಿರ್ಧಾರಕ್ಕೆ ಬಂದಾದ ಮೇಲೆ ನಾವು ಬರೋದು ಅನ್ನುವಂಥ ನಿಟ್ಟಲ್ಲಿ ಅಶೋಕ್ ಪುಟ್ಟಣ್ ಶೆಟ್ಟಿ, ಆಮೇಲೆ ಈ ಬೇಳೂರು ಗೋಪಾಲ್ ಕೃಷ್ಣ ಇಂಥವರೆಲ್ಲ ಹಿರಿಯರು ಹೋಗಿ ಅಲ್ಲಿ ಕೂತು ಬಿಟ್ಟಿದ್ದಾರೆ. ಇದು ಲೆಕ್ಕಾಚಾರ ನೋಡಿದ್ರೆ ಈಗಿರುವ ಕೆಲವೊಂದಷ್ಟು ಸಚಿವರಲ್ಲಿ ಅನರ್ಹರಿದ್ದಾರೆ, ಅವರಿಗೆ ಆ ಸ್ಥಾನದಲ್ಲಿ ಕೂರಿಸಿದಿರಿ ನೀವು. ಒಂದಷ್ಟು ಪವರ್ ಶೇರಿಂಗ್ ವಿಚಾರದಲ್ಲಿ ಆಗಿರುವಂಥ ಲೆಕ್ಕಾಚಾರದಲ್ಲಿ ನಮಗೂ ಕೂಡ ಅವಕಾಶ ಕೊಡ್ತೀರಿ ಅಂತ ಹೇಳಿದಿರಿ. ಅವ್ರನ್ನೆಲ್ಲ ಬದಿಗೊತ್ತುಬಿಟ್ಟು ಕೆಲವು ಅರ್ಹರನ್ನು ಮಾತ್ರ ಇಟ್ಕೊಂಡು ಮಿಕ್ಕಿಯವ್ರನ್ನ ಬದಿಗೆ ಸರಿಸಿ ನಮ್ಮಂಥವ್ರಿಗೆ ಅವಕಾಶ ಕೊಡಿ, ಇನ್ನೂ 2 ವರ್ಷ ಅಷ್ಟೇ ಬಾಕಿ ಇರೋದು, 3 ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದಾರೆ. ಈ ಒಂದು ಲೆಕ್ಕಕ್ಕೆ ನೋಡಿದ್ರೆ ಕಾಂಗ್ರೆಸ್ಸಿಗೆ ಈ ಬೆಳವಣಿಗೆ ಬೇಕಾಗಿದೆ, ಸಿದ್ದರಾಮಯ್ಯನವರಿಗೆ ಅತ್ಯವಶ್ಯಕ ಅಂತ ಅನ್ಸುತ್ತೆ. ಯಾಕಂದರೆ ಈಗಿರೋ ಪವರ್ ಶೇರಿಂಗ್ ವಿಚಾರದಲ್ಲಿ ಸಂಪುಟ ಸರ್ಜರಿ ಮಾಡಿಕೊಂಡು ಈ ಅತೃಪ್ತ ಶಾಸಕರನ್ನ ತೃಪ್ತಿಗೊಳಿಸಿ, ಹೌದು, ಆ ನಿಟ್ಟಲ್ಲಿ ಇವರೇನಾದರೂ ಮತ್ತೊಂದಷ್ಟು ದಿನ ಮುಂದುವರಿಯೋ ಕಾರ್ಯತಂತ್ರನೂ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಹೈಕಮಾಂಡನ್ನು ಏನಾದರೂ ಇವರು ವಿಶ್ವಾಸಕ್ಕೆ ತಗೊಂಡು ಸರ್ಜರಿ ಮಾಡಿದ್ರೆ, ಒಂದಷ್ಟು ಜನ ಹೊಸಬರು ಒಳಗಡೆ ಬಂದು ಅವಕಾಶಗಳು ಕೊಟ್ಟರೆ, ಎಲ್ಲೋ ಒಂದು ಕಡೆ ಈ ಅತೃಪ್ತ ಆತ್ಮಗಳೇನಿದ್ದಾವೆ ಇವು ಸ್ವಲ್ಪ ತೃಪ್ತ ಆದರೆ ಈ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಒಂದು ಹಂತಕ್ಕೆ, ಯಾಕಂದರೆ ಈಗ ಇರೋ ಲೆಕ್ಕಾಚಾರ ಏನು ಅಂತಂದರೆ ಡಿ ಕೆ ಶಿ ಅವರ ಬಳಿ ಹೇಳಿಕೊಳ್ಳುವಂಥ ಶಾಸಕರ ಸಂಖ್ಯೆ ಇಲ್ಲ ಅನ್ನುವಂಥ ಬಲ ಇಲ್ಲ. ಆ ಬಲಕ್ಕೆ ಇದೇನು ಹೇಳ್ತಾರೆ ಅವರು ಸಂಖ್ಯೆಯನ್ನು ಮತ್ತೆ ಕ್ಷೀಣಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಸಚಿವ ಸಂಪುಟದ ಒಳಗಡೆ ಒಂದಷ್ಟು ತುಂಬಿಕೊಂಡು ಹೆಂಗೂ ಹಿರಿಯ ಸಚಿವರ ಪದ ಇದು ಮಾಡಿದ ತಕ್ಷಣಕ್ಕೆ ಅವ್ರೇನು ಬಿಟ್ಟು ಹೋಗುವಂಥವ್ರಲ್ಲ, ಆಲದ ಮರ ಹಂಗೆ ಈಸಿಯಾಗಿ ಬೇರೆ ಬುಡ ತೆಗಿಯೋಕ್ಕಾಗಲ್ಲ. ಅದು ಅಷ್ಟೊತ್ತಿಗೆ ಈ ಟರ್ಮೇ ಮುಗಿದೋಗ್ಬಿಡುತ್ತೆ. ಈ ರಾಜಣ್ಣ ಅವರನ್ನ ತೆಗೆದ್ರು, ಅದೇ ರೀತಿ ರಾಜಣ್ಣ ಅವ್ರು ಏನು ಮಾಡೋಕ್ಕಾಗಿ, ಹೌದು, ರಾಜಣ್ಣ ಅವ್ರನ್ನ ಏಕಾಏಕಿ ಯಾವುದೋ ಒಂದು ಆರೋಪ ಬಂದ ತಕ್ಷಣಕ್ಕೆ ಅವ್ರನ್ನ ಸೈಡ್ಗೆ ಹಾಕ್ಲಾಯ್ತು, ಬದಿಗೊರೆಸ್ಲಾಯ್ತು. ಅದೇ ನಿಟ್ಟಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಮಾಡಿದ್ರೆ, ಯಾರು ಅಂದರೆ ಚಾಲ್ತಿಲಿ ಇಲ್ಲ, ಸರಿಯಾಗಿ ಅದನ್ನು ನಿರ್ವಹಿಸ್ತಾ ಇಲ್ಲ ಸಚಿವ ಸ್ಥಾನವನ್ನು, ಅಂಥವ್ರನ್ನ ಬದಿಗೆ ಸರಿಸಿ ಈಗ ಯಾರು ಆಕಾಂಕ್ಷಿಗಳಂತ ಹಿರಿಯರು ಪಟ್ಟಿ ತಗೊಂಡು ಬಂದು ಕೂತಿದ್ದಾರೋ ಅವರಲ್ಲೇ ಆಯ್ಕೆ ಮಾಡಿ ಒಂದಷ್ಟು ಸಮಗ್ರವಾದ ಪಟ್ಟಿ ಮಾಡಿಕೊಂಡ್ರೆ, ಈ ಹೊಸ ಪಟ್ಟಿಯಲ್ಲೂ ಒಂದಷ್ಟು ಆಯ್ಕೆ ಮಾಡ್ಕೊಂಡು 4-5 ಜನ ಒಳಗಡೆ ಸೇರಿಸ್ಕೊಂಡ್ರೆ ಆ 38 ಜನ ವಿಶ್ವಾಸನೂ ಉಳಿಯುತ್ತೆ. ಅದ್ರ ಜೊತೆಗೆ ಈಗ ಹಿರಿಯರ ವಿಶ್ವಾಸನೂ ತಗೊಂಡಂಗಾಗತ್ತೆ. ಇದೊಂದು ಒಳ್ಳೆ ಅವಕಾಶ ಸಿದ್ದರಾಮಯ್ಯ ಅವರಿಗೆ ಅಂತ ಅನ್ಸುತ್ತೆ ನನಗೆ. ವಿಶ್ವಾಸಕ್ಕೆ ತಗೊಂಡು ಏನಾದ್ರು ಮುಂದುವರೆದು ಸಚಿವ ಸಂಪುಟದ ಸರ್ಜರಿ ಆಗೋಯ್ತು ಅಂತಂದ್ರೆ ಒಂದಷ್ಟು ಕಾಲಾವಕಾಶ ಮುಂದೆ ತಳ್ಳೋದಕ್ಕೆ, ಹೈಕಮಾಂಡ್ಗೆ ಹೇಳ್ಕೊಳ್ಳೋದಕ್ಕೂ ಒಂದು ಅವಕಾಶ. ಸೊ ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟು, ಪರಮೇಶ್ವರ್ ಅವರ ಸ್ಟೇಟ್ಮೆಂಟು, ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಎಲ್ಲ ಒಂದೇ ರೀತಿಯಾಗಿದೆ. ಬಟ್ DCM ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಒಂದು ರೀತಿ ಗರಂ ಆಗಿತ್ತು. ಈಗ ಅವ್ರಿಗೆ ರಾಜಕೀಯ ಪಂಡಿತರಲ್ವ ಅವರು, ಇಷ್ಟು ದಿನ ಅಲ್ಲೇ ಅಂಗಳದಲ್ಲೇ ಆಟ ಆಡ್ತಾ ಇರೋರು, ಎಲ್ಲಿ ಏನಾಗ್ತಾ ಇದೆ ಎಲ್ಲ ಸರಿಯಾಗಿ ಗೊತ್ತಿರುವಂತದ್ದೇ. ಯಾಕೆ ಡಿ ಕೆ ಶಿವಕುಮಾರ್ ಸಿಡಿಮಿಡಿಗೊಳ್ತಾರೆ ಅಂತಂದ್ರೆ ಇಲ್ಲೊಂದು ಅವಕಾಶ ಅವ್ರ ಕಡೆ ಮತ್ತೆ ಹೋಗ್ಬಿಡುತ್ತೆ.
ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿಬಿಡುತ್ತೆ. ಆ ನಿಟ್ಟಲ್ಲಿ ಏನೋ ಬದಲಾವಣೆ ಆಯಿತು ಅಂತಂದ್ರೆ ಮತ್ತೊಂದಷ್ಟು ಕಾಲಹರಣ ಆದಂಗಾಗುತ್ತೆ. ಬದಲಾವಣೆಗೆ ಇರುವಂಥ ಸಮಯ ಅಂತಂದ್ರೆ ಈಗ ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬಂದ ತಕ್ಷಣಕ್ಕೆ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಒಂದು ಮುಖ್ಯಮಂತ್ರಿಯ ಬದಲಾವಣೆ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಕಾದು ಕುಳಿತಿರುವಂಥದ್ದು. ಅದಕ್ಕೆ ತಕ್ಕಂಗೆ ವೇದಿಕೆಯನ್ನು ಕೂಡ ಸಕಲ ಸಜ್ಜಾಗಿ ಕುಳಿತಿರುವಂಥದ್ದು. ಇದೇ ಸತ್ಯ, ವಾಸ್ತವ ಇದು. ಅಂದರೆ ಅಲ್ಲಿ ಇರುವ ಬಲ್ಲ ಮೂಲಗಳು ಹೇಳ್ತಿರೋ ಪ್ರಕಾರ ಮೇ 4ರ ನಂತರದಲ್ಲಿ ಒಂದಷ್ಟು ಸರ್ಜರಿ ಆಗುತ್ತೆ. ಈ ಮುಖ್ಯಮಂತ್ರಿ ಬದಲಾವಣೆಗಳು ಕೂಡ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಲ್ಲಿ ಮಾತಾಗ್ತಾ ಇರೋದ್ರಿಂದ ಆ ನಿಟ್ಟಲ್ಲಿ ಇದು ಈಗಲೇ ಬೇಕಾಗಿರಲಿಲ್ಲ. ಇವ್ರು ಹೋಗಿ ಎಲ್ಲೋ ಒಂದ್ ಕಡೆ ಆಗೋ ಕೆಲಸನೂ ಇವ್ರು ಬಂದು ಅದೇನೋ ಶಿವಪೂಜೆಯಲ್ಲಿ ಕರಡಿಗೆ ಅಂದಂಗೆ ಏನೋ ಬಂದು ಇವ್ರು ಏನೋ ಮಾಡ್ತಾರಲ್ಲ ಅನ್ನುವಂಥ ನಿಟ್ಟಲ್ಲಿ ಆ ಸಿಡಿಮಿಡಿಯಲ್ಲೇ ಮಾತಾಡಿರುವಂಥದ್ದು. ಹಾಗಾಗಿ ಈ ಬೆಳವಣಿಗೆ ಸಹಿಸಕ್ಕಾಗದೇ ಇರುವುದು ಡಿ ಕೆ ಶಿವಕುಮಾರ್ ಅವರಿಗೆ ಈ ಲಾಭ ಎತ್ತಕ್ಕೆ ಅವಕಾಶ ಇರುವಂಥದ್ದು ಸಿದ್ದರಾಮಯ್ಯ. ಹಾಗಾಗಿ ಎರಡು ಬಣನೂ ಕೂಡ ಅದನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲೇ ತಗೊಂಡು ಹೋಗ್ತಾ ಇರೋದ್ರಿಂದ ಪಂದ್ಯ ಚೆನ್ನಾಗಿದೆ. ನೋಡುಗರಿಗೆ ಪಂದ್ಯ ಚೆನ್ನಾಗಿದೆ. ಪಂದ್ಯ ಶ್ರೇಷ್ಠ ಯಾರಾಗ್ತಾರೋ ನೋಡ್ಬೇಕು. ಬಟ್ ಒಂದು ಸರ್ ಬಹಳ ಒಂದು ಕನ್ಫ್ಯೂಷನ್ ಅಂತಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಕಾದು ನೋಡುವ ತಂತ್ರದಲ್ಲಿ ಇದ್ದಂಗೆ ಕಾಣಿಸುತ್ತೆ. ಈ ಹಿಂದೆ ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಎಲ್ಲ ಬಂತು. ಈಗೇನಾದ್ರೂ ಈ ಸ್ಥಳೀಯ ಚುನಾವಣೆ ವಿಚಾರಗಳನ್ನ ಮುಂದಿಟ್ಕೊಂಡು ಮತ್ತೇನಾದ್ರೂ ಬ್ರೇಕ್ ಹಾಕ್ತಾರಾ ಅನ್ಸುತ್ತೆ? ಚುನಾವಣೆಗಳನ್ನ ನೆನೆಸ್ಕೊಂಡು ಹೈಕಮಾಂಡಿಗೆ ಆ ಮಟ್ಟದ ಹಿಡಿತಕ್ಕೆ ತಗೊಂಡು ಇವ್ರನ್ನೆಲ್ಲ ಸಂಭಾಳಿಸ್ತೀನಿ ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತಿಲ್ಲ. ಆ ಮಟ್ಟಕ್ಕೆ ಇವರೆಲ್ಲ ಗೌರವಿಸಿ ಅಲ್ಲೆಲ್ಲೋ ನಮಿಸ್ಕೊಂಡೇ ಇರ್ತಾರೆ. ಇಬ್ಬರು ನಾಯಕರ ಅಡಿಯಲ್ಲಿ ಇರುವಂತ ಶಾಸಕರು ಮಾತ್ರ ಹಿಡಿತದಲ್ಲಿರುವಂಥದ್ದು. ಹೈಕಮಾಂಡ್ಗೆ ಯಾರು ಬಾಯಲ್ಲಿ ಹೇಳ್ತಾರೆ ವಿನಃ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಬಿಟ್ರೆ ಬೇರೆ ಯಾರು ಹಿಡಿತದಲ್ಲೂ ಶಾಸಕರಿಲ್ಲೇನೋ ಅನ್ನುವಂಥ ನಿಟ್ಟಲ್ಲಿ ಕೆಲ ಬೆರಳೆಣಿಕೆ ಶಾಸಕರು ಒಬ್ಬೊಬ್ಬರು ಹಿಡಿತದಲ್ಲಿ ಇರಬಹುದೇ ವಿನಃ ಈ ಇಬ್ಬರು ಶಾಸಕರು ಹೈಕಮಾಂಡ್ಗಿಂತ ಬಲವಾಗಿ ನಿಂತಿರುವಂಥದ್ದು. ಹಂಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿರೋದು ಈ ಇಬ್ಬರು ಶಾಸಕರಿಂದಾಗಿ, ಅಂದ್ರೆ ಈ ಇಬ್ಬರು ಪ್ರಬಲರಿಂದಾಗಿ, ಅಂದ್ರೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇರೋದ್ರಿಂದ. ಅವರಿಬ್ಬರ ನಡುವೆನೇ ತಿಕ್ಕಾಟ ನಡೀತಾ ಇರೋದ್ರಿಂದ ಕಾಂಗ್ರೆಸ್ಸಿಗೆ ಒಂಥರ ನುಂಗಲಾರದ ತುತ್ತಾಕೋತಿರುವಂಥದ್ದು. ಹೈಕಮಾಂಡ್ಗೆ ಇವರಿಬ್ಬರನ್ನ ಹಿಡಿತಕ್ಕೆ ತಗೊಳ್ಳೋದು ಅಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ಆಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಿಮಗೊಂದು ಅವಕಾಶ ಸಿಗುತ್ತೆ, ನಿಮ್ಮ ಮುಂದಾಳತ್ವದಲ್ಲೇ ಚುನಾವಣೆ ನಡೆಸೋಣ ಅನ್ನುವಂಥ ಆಮಿಷವನ್ನ ಅಥವಾ ಆಫರ್ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಒಪ್ಪುವ ತಯಾರಿಲಿಲ್ಲ. ಹೌದು, ಏನು ಮುಂದಕ್ಕೇನು ಇನ್ನು 2 ವರ್ಷ ಆದಮೇಲೆ ಯಾರು ಬಂದು ಕೂತ್ಕೋತಾರೋ ಇವ್ರ ಹಾದಿಲಿ ಅನ್ನುವಂಥದ್ದು. ಈ ಹಾದಿಗೆ ಮುಳ್ಳಾಗುವಂಥವ್ರು ಇದ್ದಾರೆ. ಅಷ್ಟರೊಳಗಡೆ ಪ್ರಬಲರಾಗಿ ಯಾರು ನಿಂತ್ಕೋತಾರೋ ಇರೋ ಅವಕಾಶ ನನ್ನ ಕಣ್ಣು ಮುಂದೆನೇ ಇದೆ. ಈ ತುತ್ತನ್ನು ಬಿಟ್ಟು ಇನ್ನೊಂದೆಲ್ಲೋ ಇದಕ್ಕೆ ಅವಕಾಶ ಕಾಯ್ತೀನಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಇಲ್ಲ. ಹಂಗಾಗಿ ಹೈಕಮಾಂಡ್ಗೆ ತಲೆನೋವಾಗುತ್ತಿರೋದು. ಮುಂದಿನ 5 ವರ್ಷಕ್ಕೆ ನಿಮ್ಮ ಮುಂದಾಳತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅನ್ನೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಯಾರಿದೆ. ಆದ್ರೆ ಇವ್ರಿಗೆ ಅದು ಬೇಕಾಗಿರ್ಲಿಲ್ಲ. ಇವ್ರನ್ನ ಬದಿಕ್ ತಳ್ಳಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಿಕ್ ಸರಿಸಿ ಇವ್ರನ್ನ ಪ್ರತಿಷ್ಠಾಪಿಸೋಣ ಅಂತಂದ್ರೂ ಎಲ್ಲೋ ಒಂದು ಕಡೆ ಆ ಹಿರಿಯರೆಲ್ಲ ಸೇರಿ ಬೇರೆ ಏನಾದರೂ ತಂತ್ರಗಾರಿಕೆ ಮಾಡಿಬಿಟ್ಟಾರೋ ಅನ್ನೋಂಥ ಭಯ. ಇದೆಲ್ಲ ಕಾಂಗ್ರೆಸ್ನ ಹೈಕಮಾಂಡ್ಗೆ ನುಂಗಲಾರದ ತುತ್ತು. ಈ ಬೆಳವಣಿಗೆ ಯಾರು ಹಿರಿಯ ಶಾಸಕರೆಲ್ಲ ಹೋಗಿ ದೆಹಲಿಯಲ್ಲಿ ಕೂತಿರೋದು ಡಿ ಕೆ ಶಿವಕುಮಾರ್ಗೆ ನುಂಗಲಾರದ ತುತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವಕಾಶ ಆ ಕಡೆ ಸಿದ್ದರಾಮಯ್ಯ ಅವರಿಗೆ ಆಗುತ್ತೇನೋ ಅನ್ನೋಂಥ ಭಯ. ಆ ಇದ್ರಲ್ಲೇನೆ ಮಾಧ್ಯಮದ ಮೇಲೆ ಅವರು ಸಿಡಿದು ಬೀಳ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಅದೇ ನಾನು ಹೇಳೋದು ಪಂದ್ಯ ಚೆನ್ನಾಗಿದೆ. ಹೌದು, ಒಟ್ಟಿನಲ್ಲಿ ಬೂದಿ ಮುಚ್ಚದ ಕೆಂಡ ತರ ಆಗೋಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.